ಪಾದಕ್ಕೆ ನಮಸ್ಕರಿಸುತ್ತಾ ತಾಯಿ ಕೊಲ್ಲಾಪುರ ಮಹಾಲಕ್ಷ್ಮಿಯ ಪಾದಾರ್ಪಣೆಗೆ ಕಮಲ ಚರಣಗಳಿಗೆ ನಮಸ್ಕರಿಸುತ್ತಾ ಆಧ್ಯಾತ್ಮಿಕ ಮಂದಿರ ಬಾಲಕೃಷ್ಣ ಮಹಾರಾಜರ ಪಾದಕ್ಕೆ ನಮಸ್ಕರಿಸುತ್ತಾ ಗುರು ಹಿರಿಯರಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಇದ್ದಂತ ನನ್ನ ಎಲ್ಲ ರಾಜ್ಯ ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳು, ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರುಗಳು, ಖಜಾಂಚಿಗಳು, ನಂತರ ನೂತನವಾದಂತ ದಾವಣಗೆರೆ ಮತ್ತು ಹರಿಹರ ಸಮಾಜದ ಸೂರನ್ ಕ್ಷೇತ್ರೀಯ ಸಮಾಜದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ನೂತನವಾಗಿ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಎರಡು ಮಾತುಗಳನ್ನು ಪ್ರಾರಂಭಗೊಳಿಸ್ತಾ ಇದ್ದೇನೆ. ಇವತ್ತಿನ ದಿವಸ ನಾವು ಕರ್ನಾಟಕ ಸೂರನ್ ಕ್ಷೇತ್ರೀಯ ಸಮಾಜದ ನೂತನ ಪದಾಧಿಕಾರಿ ಆದ ನಂತರ 3 ವರ್ಷದ ನಂತರ ನಾವು 3 ವರ್ಷದಿಂದ ಸತತವಾಗಿ ದಾವಣಗೆರೆಯಿಂದ ಸಮಸ್ಯೆಯನ್ನು ಕೇಳ್ತಾ ಇದ್ದೇವೆ. ಆ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಬಗೆಹರಿಸಬೇಕು, ಯಾವ ರೀತಿಯಾಗಿ ಏನು ಮಾಡಬೇಕು ಅನ್ನೋದು ಮೊದಲ ಚಿಂತನೆಗಳನ್ನು ಬಹಳ ಇತ್ತು ನಮ್ಮಲ್ಲಿ. ಆ ಚಿಂತನೆಗಳಲ್ಲಿ ನಾವು ರಾಜ್ಯ ಕಮಿಟಿಯವರೊಬ್ಬರು, ನಿಮ್ಮಲ್ಲಿ ಯಾವ ರೀತಿಯಾಗಿ ಹಿರಿಯರ ಒಂದು ಚಿಂತನೆ ಇತ್ತು ಅದೇ ರೀತಿಯಾಗಿ ನಾವು ಒಬ್ಬರು ಚಿಂತನೆಯಲ್ಲಿ ಇದ್ದೀವಿ. ಆ ಚಿಂತನೆ ನಮ್ಮಲ್ಲಿ ಬಗೆಹರಿಬೇಕಾದ್ರೆ 3 ವರ್ಷ ಕೊಂಡು ಹೋಯ್ತು. ಆ 3 ವರ್ಷದಲ್ಲಿ ಅದಕ್ಕೆ ಮುಖ್ಯವಾಗಿ ನಮ್ಮ ಸಮಾಜದ ಅಡ್ವೊಕೇಟ್ ಆದಂತ ಶಶಿಧರ್ ಆಗಲಿ, ಸುರೇಶ್ ಗಡ್ಗಾಳಿಕರಾಗಲಿ, ಕಿರೀಟ್ ಆಗಲಿ, ಮೊನ್ನೆ ಹಾವೇರಿಯಲ್ಲಿ ನಡೆದಂತ ಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಒಂದು ಪ್ರಸ್ತಾವನೆ ಮಾಡಿದ್ರು. ಬಾಲಾಜಣ್ಣ ಅವರು ಹೇಳಿದ್ರು, ಇಲ್ಲ ಇದು ಹೆಂಗಾರ ಮಾಡಿ ಬಗೆಹರಿಸಬೇಕು ತಾವು ಅಂತೇಳಿ. ಆ ಸಂದರ್ಭದಲ್ಲಿ ತಿಲಕ್ ಅವರಿಗೆ ನಾನು ಮಾತಾಡಿದೆ, ನೀವು 8 ದಿವಸ ನಮ್ಗೆ ಟೈಮ್ ಕೊಡಬೇಕು, 8 ದಿವಸ ನಂತರ ನಾವು ಬರ್ತೀವಿ ದಾವಣಗೆರೆ. ಆ ಸಂದರ್ಭದಲ್ಲಿ ನೀವು ನೋಡಿದ್ರಿ, ತಾವು ಕೆಲವೊಂದು ಜನ ಬಂದಿದ್ರಿ, ಕೆಲವೊಂದು ಜನ ಬಂದಿಲ್ಲ ಕೆಲ ಅನ್ಸ್ತಿದ್ರಿ. ಆ ಸಂದರ್ಭದಲ್ಲಿ ಕೊನೆಯವರೆಗೂ ರಾತ್ರಿ 9:30 ಇಲ್ಲಿ ಕುಂತು ಆ ಸಮಸ್ಯೆಯನ್ನು ಬಗೆಹರಿಸಿ ನಾವು ಕೊನೆಗೆ ಊಟ ಮಾಡಿಕೊಂಡು 11 ಗಂಟೆಗೆ ಇಲ್ಲಿ ಹೊರಟಿದ್ದೀವಿ ಹುಬ್ಬಳ್ಳಿಗೆ. ಒಂದು ವಿಶೇಷ ಏನಾಯ್ತು ಅಂತ ಹೇಳಿದ್ರೆ, ನಮ್ಮ ಸುರೇಶ್ ಗಡ್ಗಾಳಿಕರ್ ಅವರು, ಕಿರೀಟ್ ಅವರು ಮತ್ತು ಶಶಿಧರ್ ಅವರಾಗಲಿ ಒಂದು ವಿಶೇಷವನ್ನು ಸೂಚನೆ ಹೇಳಿದ್ರು. ನಮಗೆ ಯುವಕ ಮಂಡಳ ಮತ್ತು ಸಮಾಜ ಎರಡು ಸದೃಢವಾಗಿ ನಮ್ಮ ದಾವಣಗೆರೆಯಲ್ಲಿ ಇದೆ. ಸಮಾಜದ ಅಧ್ಯಕ್ಷರಾಗಿ ಮಾಲ್ತೇಶ್ ಪತ್ಯಪುರಿ ಅವರು ಮಾಡ್ರಿ ಮತ್ತು ಯುವಕ ಮಂಡಳ ಅಧ್ಯಕ್ಷರಾಗಿ ಇವರು ಮಾಡಿರ್ತೀವಿ. ಸಮಾಜವನ್ನು ಎರಡು ಇದಾವು ಅಂತೇಳಿ ನಮ್ಮ ಭಾವನೆಗಳನ್ನಿತ್ತು ಅವು ತಿಳಿ ಮಾಡಬೇಕು ಅನ್ನೋದು ಒಂದೇ ಉದ್ದೇಶದಿಂದ ಇವರು ನಮ್ಮ ಯುವಕ ಮಂಡಳ ಅಧ್ಯಕ್ಷರಾಗಲಿ, ಸಮಾಜದ ಹಿರಿಯರ ಅಧ್ಯಕ್ಷರಾಗಿ ಮಾತೇಶ್ವರಾಗಲಿ ಅಂತೇಳಿ ನಾವು ಒಂದು ಭಾವನೆಯಿಂದ ವ್ಯಕ್ತಪಡಿಸಿ ನಮ್ಮ ಅಭಿಪ್ರಾಯಗಳನ್ನು ತಮಗೆ ತಿಳಿಸಿ ಹೋಗಿದ್ವಿ. ಅದ ನಂತರ ನನಗೆ ಸುಮಾರು ಫೋನ್ಗಳನ್ನು ಬಂದು ಊರಿಂದ ಬೇರೆ ಬೇರೆ ರೀತಿಯದ್ದು. ಇವತ್ತಂತೇಳಿ ನಾವು ನೈಟ್ ಹೋಗಿ 12:30 1 ಗಂಟೆಗೆ ನಾವು ಮನೆ ಸೇರಿದ್ದೀವಿ. ಬೆಳಗ್ಗೆ 8 ಗಂಟೆಯಿಂದ ಫೋನ್ ಶುರುವಾಯಿತು. ಬರ್ತಾ ಇತ್ತು ಸಾಯಂಕಾಲವರೆಗೂ ಹೆಡ್ಡೇಕ್ ಆಯ್ತು. ನಾ ಹೇಳಿದೆ ಎಲ್ಲಾರು ಸಮಾನವಾಗಿ ಮಾತಾಡಿ ಎಲ್ಲರಿಗೂ ತಿಳಿಗೊಳಿಸಿದೆ. ಇರ್ಲಿ, ಅವ್ರೇನಂತ ಇದಾರೆ ನೀವು ಹೊಟ್ಟೆಯಲ್ಲಿ ಹಾಕೊಡ್ರಿ, ಅವ್ರೇನಂತ ಇದಾರೆ ನೀವು ಹೊಟ್ಟೆಯಲ್ಲಿ ಹಾಕೊಂಡು ಕೊಂಡೊಯ್ರಿ. ಇದು ಸಮಾಜ ಯಾರು ಸ್ವತ್ತಲ್ಲ. ಸಮಾಜಕ್ಕಾಗಿ ನಾವು, ನಮಗಾಗಿ ಸಮಾಜ ಅಲ್ಲ. ಈ ಕೆಲಸಗಳನ್ನು ನಾವು ಮಾಡ್ಲಿಕ್ಕೆ ಸಿದ್ಧರಾಗೋಣ ಅಂತ ಹೇಳಿದಾಗ ಎರಡು ಕಡೆಯಿಂದ ಒಪ್ಕೊಂಡು ಒಟ್ಟಾರೆ ಒಮ್ಮತ ಅಭಿಪ್ರಾಯದಿಂದ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ. ಸುರೇಶ್ ಅವರಿಗೆ ಮತ್ತು ತಿಲಕ್ ಅವರಿಗೆ, ಇವರು ನಮ್ಮ ಕಿರೀಟ್ ಅವರಿಗೆ, ಶಶಿಕುಮಾರ್ ಅವರಿಗೆ. ಆ ರೀತಿಯಾಗಿ ಅವರು ಅಚ್ಚುಕಟ್ಟವಾಗಿ ಕಾರ್ಯಕ್ರಮವನ್ನು, ಈ ಸಭೆಯನ್ನು ವ್ಯವಸ್ಥಿತವಾಗಿ ನಡೆಸಿಕೊಟ್ಟಿದ್ದಾರೆ. ತಮ್ಮ ಪರವಾಗಿ ಮತ್ತು ನಮ್ಮ ರಾಜ್ಯ ಕಮಿಟಿಯವರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ನಂತರ ಇವತ್ತೇನು ನೂತನವಾಗಿ ಪದಾಧಿಕಾರಿಗಳಾಗಿದ್ರಿ, ಏನು ಹಿರಿಯರು ಕೆಲವೊಬ್ರು ನ್ಯಾಯವಾದಿಗಳು ಮತ್ತು ಹಿರಿಯರು ಎಲ್ಲರೂ ಒಂದೊಂದು ರೀತಿಯಾಗಿ ಭಿನ್ನವಾಗಿ ಅಭಿಪ್ರಾಯವನ್ನು ಕೊಡಲಿಲ್ಲ, ಒಂದೇ ಅಭಿಪ್ರಾಯ ಕೊಟ್ಟರು. ಈ ಚೌಲ್ಟ್ರಿಯನ್ನು ಮುಕ್ತಾಯ ಆಗಬೇಕು, ಈ ಚೌಲ್ಟ್ರಿಯನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಆಗಬೇಕು, ಅರ್ಧಕ್ಕೆ ನಿಂತು ಹೋಗಿದ್ದಂಥದ್ದು ಇದನ್ನು ಕೊಂಡೊಯ್ಯಬೇಕು. ನಂತರ ಉಳಿದಂತ ನಮ್ದೇನು ವಿದ್ಯಾರ್ಥಿ ನಿಲಯ ಇದೆ ಅದು ಕಟ್ಟಡ ಆಗಬೇಕು. ನಂತರ ಇನ್ನೊಂದು ಹೇಳಿದ್ರು, ಮತ್ತೊಂದು ಜಾಗವನ್ನು ತಗೊಳ್ತಾ ಇದ್ದೀವಿ ಉಡಾಯಿಂದ, ಅದು ತಗೋಬೇಕು. ಒಟ್ಟಾರೆ ನಮ್ಮ ಸಮಾಜ
ಸಾಧ್ಯ ಇದೆ. ಇವತ್ತು ನಾನು 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 ಅಂತ ಏನು ಬರ್ತೀವಿ ಅದು ಯಾವಾಗಲೂ ಸಮಾಜವನ್ನು ಕೊಂಡೊಯ್ಯಲಿಕ್ಕೆ ಸಾಧ್ಯ. ಇವತ್ತು ಸರಿ ಸಮಾನವಾಗಿ ಕಟ್ಟ ಕಡೆ ಮನುಷ್ಯನು ಅವನು ದೇಣಿಗೆ ಕೊಟ್ಟರು ಪರವಾಗಿಲ್ಲ, ಕೊಡ್ಲಿಕ್ಕೂ ಪರವಾಗಿಲ್ಲ, ಕೊಟ್ಟರು ನಮ್ಮವನೇ, ಕೊಳ್ಳಿಕ್ಕೂ ನಮ್ಮವನೇ. ಈ ಸಮಾಜದಲ್ಲಿ ಅವನೇನು ಕೊಟ್ಟಿದ್ದಾನೆ ಬಿಡಪ್ಪ, ಇವನೇನು ಕೊಟ್ಟಿದ್ದಾನೆ ಬಿಡಪ್ಪ ಅನ್ನೋದಕ್ಕಿಂತ ಎಲ್ಲರೂ ನಮ್ಮವರು ಅಂತೇಳಿ ನಾವು ಅಪ್ಕೊಂಡು ಸಮಾಜದಲ್ಲಿ ಎಲ್ಲರೂ ಅಧ್ಯಕ್ಷರು ತಿಲಕ್ ಅವ್ರು ಹೇಳ್ದಂಗೆ ಎಲ್ಲರೂ ಪದಾಧಿಕಾರಿಗಳನ್ನ ನಾವಿಲ್ಲಿ ಮೇಲೆ ನಿಂತು ಮಾತಾಡ್ತೀವಿ, ನೀವು ಕೆಳಗೆ ಕೂತು ಕೇಳ್ತೀವಿ. ಅದೇ ನೀವು ಕೆಳಗೆ ಕೂತು ಕೇಳಬೇಕಾದ್ರೆ ನಾವು ಮೇಲೆ ಕೂತು ಕೇಳ್ತಿರ್ತೀವಿ. ಒಂದೇ ನಮ್ದು ನಿಮ್ದು ಒಂದೇ, ಯಾವುದು ಇದರಲ್ಲಿ ಭಿನ್ನಾಭಿಪ್ರಾಯ ಇಲ್ಲ, ಯಾವುದೋ ರೀತಿಯಾಗಿ ಭಿನ್ನವಾಗಿ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತ ಹೇಳಿದ್ರೆ, ಒಂದು ಇದಕ್ಕೆ ಆದಂತದ ಒಂದು ಮುಖ್ಯಮಂತ್ರಿ ಅಂತ ನೇಮಕ ಮಾಡ್ತಾರೆ, ಮಹಾನಗರ ಪಾಲಿಕೆ ಮೇಯರ್ ಅಂತ ನೇಮಕ ಮಾಡ್ತಾರೆ, ನಗರಸಭೆಯಲ್ಲಿ ಒಂದು ಅಧ್ಯಕ್ಷರ ನೇಮಕ ಮಾಡ್ತಾರೆ, ಉಪಾಧ್ಯಕ್ಷರ ಎದಕ್ಕೆ ಮಾಡ್ತಾರೆ? ಅದು ಒಂದು ಸಾರಥ್ಯ. ಅವರು ಏನಂತ ಹೇಳಿದ್ರೆ ಇವರು ಸಾರಥ್ಯದಲ್ಲಿ ನಾವು ಕೊಂಡೊಯ್ತಾ ಇದ್ದೀವಿ. ಈಗ ನಾವು ಕುದುರೆಗೆ ನಾವು ಕಟ್ತೀವಿ, ಕಟ್ಟಿದ ಮೇಲೆ ಅದ್ರ ಮೇಲೆ ಒಬ್ಬ ಮಠಕ್ಕೆ ಹೊಡಿಲಿಕ್ಕೆ ಬೇಕಲ್ಲ, ಅಥವಾ ಒಂದು ಚಕಡಿಗರ ಕಟ್ಟಲಿಕ್ಕೆ ಬೇಕಲ್ಲ ತಗೊಂಡು ಹೋಗ್ಲಿಕ್ಕೆ. ಆ ರೀತಿಯಾಗಿ ನಾವಿರೋದ್ರಿಂದ ಇದು ಒಂದು ಕೊಂಡೊಯ್ಯಲಿಕ್ಕೆ ಒಂದು ಅವಕಾಶ. ನೀವೆಲ್ಲ ಸದೃಢವಾಗಿ ಸಮಾಜವನ್ನು ಕಟ್ಟಲಿಕ್ಕೆ ಭದ್ರಾಗಿದ್ದೀರಿ. ಇವತ್ತ ಎಲ್ಲರೂ ಇಲ್ಲಿ ಬಂದು ಕುಂತವರು ಸಮಾಜದ ಹಿತಚಿಂತಕರು. ಯಾರು ಇವತ್ತು 3:45 ಆದರೂ ಊಟಕ್ಕೆ ಯಾರು ಏನಿಲ್ಲ, ಹೊಟ್ಟೆ ಇರ್ತಾ ಇದ್ರಿ ಹೋಗಿ ಬರ್ತೀನಿ ಅಂತ ಯಾರು ಹೇಳಿಲ್ಲ. ಇದು ಬಹಳ ಖುಷಿಯಿಂದ ಕೇಳ್ತಾ ಇದ್ವಿ, ಬಹಳ ಖುಷಿ ಆಗ್ತಾ ಇದೆ. ಒಂದು ಕಪ್ ಚಾ ಕುಡಿದಿದ್ವಿ, ಬಿಸ್ಕಿಟ್ ತಿಂದಿದ್ವಿ, ಕೆಲವರು ಚಾ ಕುಡಿದಿರ್ಬೋದು. ಸಮಾಜವನ್ನು ಸದೃಢವಾಗಿ ತಗೊಂಡು ಹೋಗ್ಲಿಕ್ಕೆ ನಾನು ಯುವಕ ಮಂಡಳ ಯಾಕೆ ಬೇಕು ಅಂತ ಹೇಳಿದ್ರೆ, ಯಾವಾಗೂ ಯಾವುದೂ ಕೆಲಸ ಮಾಡಬೇಕಾದ್ರೆ ಯುವಕರ ಮುನ್ನಡೆಯಿಂದ ಹಿರಿಯರು ಹಿನ್ನಡೆಸ್ತಿರ್ತಾರೆ. ಹಿರಿಯರು ಸಲಹೆ ಸೂಚನೆ, ಯುವಕರು ಕೆಲಸ ಮಾಡೋದು. ಇವತ್ತು ಹುಬ್ಬಳ್ಳಿಯಲ್ಲಿ ನಾವು ಮಾಡಬೇಕಾದ್ರೆ 2 ದಶಕದಿಂದ ಅಂದ್ರೆ 2000 ಇಸ್ವಿಯಲ್ಲಿ ಯುವಕ ಮಂಡಳವನ್ನು ಹುಟ್ಟಿ ಹಾಕ್ತಂದ್ರೆ ಅವಾಗಿಂದ ಇಲ್ಲಿವರೆಗೂ ನಾವು ಚೌಟ್ರಿಯನ್ನು ಕಟ್ಟಬೇಕಾಯ್ತು. ನಾವು ಕಲ್ಯಾಣ ಮಂಟಪ ಅಂತೀವಿ, ಚೌಟ್ರಿ ಇರ್ತೀವಿ. ಆ ಕಲ್ಯಾಣ ಮಂಟಪ ಕಟ್ಟಬೇಕಾದ್ರೆ ಸಮಾಜದ ಯಾವುದೇ ರೀತಿಯಾಗಿ ಸಹಾಯ ಸಹಕಾರ ಇಲ್ಲ. ತೊಗೊಳ್ಬೇಕಾದ್ರೆ ಕಟ್ಟಬೇಕಾದ್ರೂ ಯಾವುದೇ ರೀತಿ ಇಲ್ಲ, ಜಾಗ ತೊಗೊಳ್ಬೇಕಾದ್ರೂ ಯಾವುದೇ ರೀತಿ ಇಲ್ಲ. ನಂತರ ಯಾವಾಗೂ ಹಿರಿಯರು ಹೇಳ್ತಿರ್ತಾರೆ, ಗುಡಿ ಕಟ್ಟಿದ ನಂತರ ಗೋಪುರ ಕಟ್ತೀವಿ, ಗೋಪುರ ಕಟ್ಟಿದ ನಂತರ ಕಳಸ ಇಡ್ಲಿಕ್ಕೆ ಬರ್ತೀವಿ ಯಾರೋ. ಆ ರೀತಿಯಾಗಿ ಕೆಲವೊಬ್ರು ಬರುವಂತ ವಿಷಯಗಳನ್ನು ಇರ್ತಾರೆ. ಇವತ್ತು ತಾವೆಲ್ಲ ಏನು ಕುಂತು ಬೆಳಗ್ಗಿಂದ 11 ಗಂಟೆಯಿಂದ ನೀವೇನು ಬಂದು ಇಲ್ಲಿ ಕುಂತು ಸಮಾಜದ ಹಿತಚಿಂತಕರು, ನೀವು ಕಳಸ ಇಡೋದು ಅಲ್ಲ ಮತ್ತು ಗುಡಿ ಕಟ್ಟೋರು, ಗೋಪುರ ಕಟ್ಟೋರು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಅರ್ಥಿಸ್ಕೊಳ್ರಿ. ಇದರಿಂದ ಸಂಘಟನೆ ಬಲಿಷ್ಠ ಆಗ್ತದೆ. ಈ ಸಮಾಜವನ್ನು ರಾಜ್ಯ ಮಟ್ಟದಲ್ಲಿ ನಾವು ಒಂದು ಕೊಂಡೊಯ್ಯಬೇಕು, ಸಮಾಜದ ರಾಜ್ಯದ ಒಂದು ಸಮಾವೇಶ ಮಾಡಬೇಕು. ಇವತ್ತು ಸುರೇಶ್ ಗಂಡಗಾಳಕ್ ಅವರು ಹೇಳ್ತಾ ಇದ್ರು, ಮುಖ್ಯಮಂತ್ರಿಗಳು, ಇಲ್ಲಿರುವಂತ ಮಂತ್ರಿಗಳು, ರಾಜ್ಯಸಭೆ ಸದಸ್ಯರು ಮತ್ತು ಸಂಸದರು ಮತ್ತು ವಿಧಾನ ಪರಿಷತ್ ಸದಸ್ಯರು ಎಲ್ಲರಿಗೂ ತಗೊಂಡು ನಾವು ದಾವಣಗೆರೆಯಲ್ಲಿ ಒಂದು ಕಾರ್ಯಕ್ರಮ ಯಾಕೆ ಮಾಡಬೇಕಾಗಿದೆ ಅಂತ ಹೇಳಿದ್ರೆ, ಈ ಹಿಂದೆ ನಮ್ಮ ಆರ್.ಕೆ. ಸಿದ್ದರಾಮಣ್ಣ ಅವರು ಮಾಜಿ MLC ಅವರು ಉದ್ದವಿಲ್ಲ ನಮ್ಮ ಕರ್ನಾಟಕದ ಇಡೀ ರಾಜ್ಯದಲ್ಲಿ ನಮ್ಮ ಜನಾಂಗ ಇದ್ದಂತ ಸಂದರ್ಭದಲ್ಲಿ ಆ ಒಂದು ಸ್ಥಳಕ್ಕೆ ಹೋಗಿ ಅಧ್ಯಯನ ಮಾಡಿಸಿದ್ದಾರೆ. ಪ್ರೊಫೆಸರ್ ಕುರ್ಲಿಂಗಪ್ಪ ನಮ್ಮ ಶಿವಮೊಗ್ಗ ಕುವೆಂಪು ವಿಶ್ವವಿದ್ಯಾಲಯದಿಂದ ಪ್ರೊಫೆಸರ್ ಕುರ್ಲಿಂಗಪ್ಪ ಅವ್ರ ಕಡೆಯಿಂದ ಒಂದು ಅಧ್ಯಯನ ಮಾಡಿಸಿದ್ದಾರೆ. ಆ ಅಧ್ಯಯನದ ಈಗ ನಂತರ ಅದು ಧೂಳ ತಿಂತಾ ಇದೆ. ಅದು ನಾವು ಧೂಳ ಜಡಿಸಿ ನಾವು ಸರ್ಕಾರದ ಮಟ್ಟದಲ್ಲಿ ನಾವು ಒಂದು ಕೊಂಡೊಯ್ಯಬೇಕಾಗಿದೆ. ಸರ್ಕಾರಕ್ಕೆ ಬಡದೆಬ್ಬಿಸಬೇಕಾಗಿದೆ ನಮ್ಮ ಸಮಾಜ ಏನಿದೆ ಅಂತೇಳಿ. ವಿವಿಧ ಸಮಾಜಗಳನ್ನು ಎಲ್ಲ ರೀತಿಯಾಗಿಯೂ ಇದು ತಗೊಳ್ತಾ ಇದ್ದಾರೆ, ಸವಲತ್ತುಗಳನ್ನು ತಗೊಳ್ತಾ ಇದ್ದಾರೆ. ನಮ್ಮ ಸಮಾಜದ ಇವತ್ತು ಈ ಚೌಟ್ರಿಯನ್ನು ಕಟ್ಟಡ ಆಗಿದೆ, ಯಾವುದು ಸರ್ಕಾರದಿಂದ 1 ರೂಪಾಯಿನೂ ಹಣವನ್ನು ತಗೊಂಡಿಲ್ಲ. ಯಾಕೆ ತಗೊಂಡಿಲ್ಲ ಅಂತ ಹೇಳಿದ್ರೆ, ನಮಗೆ ಯಾರು ಹಿಂದೆ ಬೆನ್ನೆಲುಬಾಗಿ ನಮ್ಮ ಬೆನ್ನು ತಟ್ಟಿ ಮುಂದೋಗ್ರನ್ನೋರು ಯಾರಿಲ್ಲ. ಇವತ್ತು ಏನು ಕಟ್ಟಿದ್ದೀವಿ ನಮ್ಮ ಸಮಾಜದ ದುಡ್ಡಿನಿಂದ ಕಟ್ಟಿದ್ದೀವಿ. ನಿಮ್ಮಂತ ಜನಾಂಗದವರು, ನಮ್ಮ ಸಮಾಜದ ಕುಲ ಬಾಂಧವರು 10 ರೂಪಾಯಿ ಕೊಳ್ಳಿ, 5 ರೂಪಾಯಿ ಕೊಳ್ಳಿ, 100 ರೂಪಾಯಿ ಕೊಳ್ಳಿ, 1000 ಕೊಳ್ಳಿ, 5000 ಕೊಳ್ಳಿ, ಎಷ್ಟೋ ಕೊಳ್ಳಿ, ಆ ದುಡ್ಡಿನಿಂದ ಕಟ್ಟಂತ ಚೌಟ್ರಿ ಇದು. ಅದು ಕ್ರಮ ಪಡೆದವರು ಎಲ್ಲ ನಮ್ಮ ಎಲ್ಲ ಗುರು ಹಿರಿಯರು ಇವತ್ತೇನು ಸ್ಥಳ ಮಾಡಿದ್ದಾರೆ ಹೇಳ್ತಾ ಇದ್ರು ನಮ್ಮ ಸುರೇಶ್ ಅವರು. ಈ ಸ್ಥಳವನ್ನು ನಮ್ಮ ಪೂರ್ವಜರು ಏನು ಕಾಯ್ಕೊಂಡು ಬಂದಿದ್ದಾರೆ. ಇವತ್ತು ಮಧ್ಯಸ್ಥಳದಲ್ಲಿ, ದಾವಣಗೆರೆ ಮಧ್ಯಸ್ಥಳದಲ್ಲಿ, ಈ ಸ್ಥಳದಲ್ಲಿ ಇಂತಹ ಒಂದು ಅದ್ಭುತವಾದಂತ ಭವ್ಯವಾದಂತ ಒಂದು ಚೌಟ್ರಿ
ಇಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಿ ಗುಡಿ ಇದೆ, ಇಲ್ಲಿ ನಮ್ಮ ಆಧ್ಯಾತ್ಮಿಕ ಮಂದಿರ ಐತೆ ಅನ್ನೋದು ಎಲ್ಲರೂ ಗೊತ್ತೈತಿ. ನಮ್ಮ ಕರ್ನಾಟಕ ಇಡೀ ರಾಜ್ಯದಾದಂತ ನಮ್ಮ ಸಮಾಜ ಬಂದವ್ರಿಗೆ ಎಲ್ಲರೂ ಗೊತ್ತೈತಿ. ಆದ್ರೆ ಚೌಟ್ರಿ ಕಟ್ಟಿದ್ದು ಯಾರಿಗೂ ಇನ್ನೂ ಗೊತ್ತಿಲ್ಲ. ಇದು ಒಂದು ಅರ್ಪಣೆ ಮಾಡಬೇಕು ಅಂದ್ರೆ ನಾವು ಉದ್ಘಾಟನೆ ಮಾಡಬೇಕು. ಉದ್ಘಾಟನೆ ಮಾಡಿದ ನಂತರ ಎಲ್ಲರಿಗೂ ತಿಳಿತೈತಿ, ಇಡೀ ರಾಜ್ಯದಾದಂತ ಎಲ್ಲ ಜನ ನಿಮ್ಮಲ್ಲಿ ಬರ್ತದೆ. ಅವಾಗ ತಾವು ಯಾವ ರೀತಿಯಾಗಿ ನೀವು ಒಂದು ಅವ್ರ ಜೊತೆಯಾಗಿ ಕೊಂಡೊಯ್ತೀರಿ, ಆ ಸಮಾವೇಶ ಹೇಗೆ ಯಶಸ್ವಿಗೊಳಿಸ್ತೀರಿ, ಏನು ಮಾಡ್ತೀರಿ, ಅದಕ್ಕೆ ನಾವು ಮಾರ್ಗದರ್ಶನ ಇಲ್ಲ. ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ನಿಮ್ಮ ಒಂದು ಸಹಾಯ ಸಹಕಾರದಿಂದ ಆ ಸಮಾವೇಶವನ್ನು ಅತಿ ಅದ್ದೂರಿಯಾಗಿ ಮತ್ತು ಸಕ್ಸಸ್ವಾಗಿ ಒಂದು ಕೆಲಸವನ್ನು ಮಾಡಿದಾಗ ಸರ್ಕಾರದ್ದು ನಾವು ಕಿವಿ ಮಾಡಿದ್ದಂತ ಏನಿದೆಯಲ್ಲ, ಕಿವಿ ಕೇಳ್ತಾ ಇಲ್ಲ ಸರ್ಕಾರಕ್ಕೆ. ನಾವು ಸಾಕಷ್ಟು ಮನವಿಯನ್ನು ಕೊಟ್ಟಿದ್ದೀವಿ. ನಾವು ಸಾಕಷ್ಟು ಮನವಿಯನ್ನು ಕೊಟ್ಟು ನಮ್ಮ ರಾಜ್ಯದ ಸಾರಥ್ಯ ಯಾರಿಗಿದ್ದಿಲ್ಲ. ಯಾರಿಗಾರ ತಗೊಂಡೋಗ್ರಿಪ್ಪ ಅಂದಾಗ ನೋಡು ತೋಳಪ್ಪ ಇವತ್ತು ಹೇಳ್ತೀವಿ ನಾವು, ನಮ್ಮ ಆಟನ ಅಂಗಡಿ ಆಗಿರ್ಲಿ ಯಾವ್ದು ಇರ್ಲಿ, ಉನೇಕ್ಯಾವ ಇನೇಕ್ಯಾವ. ಬಾಲಕೃಷ್ಣ ಮಹಾರಾಜರು ಇಲ್ಲಿ ಬರ್ಬೇಕಾದ್ರೆ, ಹುಬ್ಳಿಗೆ ಬರ್ಬೇಕಾದ್ರೆ, ಎಲ್ಲ ಕಡೆ ಬರ್ಬೇಕಾದ್ರೆ ಮೀಪನ್ ಚೂಡುನ ಅಂತಿದ್ರು. ಅಂದ್ರೆ ನಾ ಅನ್ನೋದು ಬಿಟ್ಟು ಬಾ ಅಂತಿದ್ರು. ಅದು ಯಾಕೆ ಹೇಳ್ತಿದ್ರು ಅನ್ನೋದು ನಾವು ಅರ್ಥಿಸ್ಕೋಬೇಕಾಗಿತ್ತು. ಇವತ್ತು ನಾ ಅಂತೇಳಿ ಬಂತಂದ್ರೆ ಅದು ಯಾವಾಗಲೂ ಸಾಧ್ಯ ಇಲ್ಲ. ನಾವು ನಮ್ಮದು ನನ್ನದು ಅಲ್ಲ, ನಮ್ಮದು ಅಂತೇಳಿ ನಾವೇನಾದ್ರು ಬಂದಿವಿ ಅಂತ ಹೇಳಿದ್ರೆ ನಾವೆಲ್ಲಾನು ಸಮಾಜನು ಸದೃಢವಾಗಿ ಮಾಡಬಹುದು, ಮನೆಯಲ್ಲಿನೂ ಸದೃಢವಾಗಿ ಮಾಡಬಹುದು. ಇಡೀ ಸಮಾಜದ ವಿವಿಧ ರೀತಿಯಲ್ಲಿ ಬೇರೆ ಬೇರೆ ಸಮಾಜದ ನೋಡಿಕೊಂಡು ನಾವು ಸಮಾಜವನ್ನು ಸದೃಢವಾಗಿ ನಮ್ಮ ಸಮಾಜ ಕಟ್ಟಲಿಕ್ಕೆ ಏನು ಸಾಧ್ಯದ ನಿಮ್ಮೆಲ್ಲ ಸಲಹೆ ಸೂಚನೆ ಮೇರೆಗೆ ನಾವು ಆ ಕೆಲಸಗಳನ್ನು ಮಾಡೋಣ. ಮತ್ತು ಇವತ್ತು ನೂತನ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ, ಇವತ್ತಿನ ದಿವಸ ಅತಿ ಸಂತೋಷವಾದಂತಹ ಖುಷಿ. ಯಾಕಂತೇಳಿ ಇಡೀ ರಾಜ್ಯ ಮಟ್ಟದಾಗಿ ಒಂದು ವಿಷಯ ಹೋಗ್ತದೆ ನಮ್ದು. ಇಲ್ಲ ರಾಜ್ಯ ಕಮಿಟಿಯವರ ನೇತೃತ್ವದಲ್ಲಿ ಮತ್ತು ಇದೇನು ಸಾರಥ್ಯ ವಹಿಸಿದ್ರು ಸುರೇಶ್ ಅವರು ಮತ್ತು ನಮ್ಮ ಶಶಿ ಕಿರೀಟ್ ಅವರು ಇದೊಂದು ಒಳ್ಳೆ ರೀತಿಯಾಗಿ ಮಾಡಿಕೊಟ್ರು. ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಸಮಾಜವನ್ನು ಒಕ್ಕೂಟವಾಗಿ ಒಂದು ಸದೃಢವಾಗಿ ಸಮಾಜವನ್ನು ಕಟ್ಟಲಿಕ್ಕೆ ಎಲ್ಲರೂ 9 ಮನಸ್ಸಿಂದ ಕೂಡಿದ್ದಾರೆ ಅಂತೇಳಿ ಹೇಳಲಿಕ್ಕೆ ನಮಗೂ ಒಂದು ಅವಕಾಶ ಇತ್ತು. ಬೇರೆ ಬೇರೆ ಸಮಾಜದಲ್ಲಿ ಬೇರೆ ಬೇರೆ ಊರಲ್ಲಿ ನಾನು ಕೇಳಿದ್ದೀನಿ. ಈಗ ಸುರೇಶ್ ಅವರು 4 ಸಮಾಜದಲ್ಲಿ ಬರ್ಸ್ಕೊಂಡ್ರವ್ರು, ಎದಕ್ಕೆ ಬರ್ಸ್ಕೊಂಡ್ರು ಅನ್ನೋದು ಅರ್ಥ ಮಾಡ್ಕೊಳ್ರಿ. 2 ವರ್ಷ ನಂತರ ಅವರು ನಿರ್ಗಮನ ಆಗ್ಬಿಡ್ಬೇಕು ಇಲ್ಲಿಂದ. ಯಾಕೆ ಆಗ್ಬೇಕಂತ ಹೇಳಿದ್ರೆ ಅವರ ಅಧ್ಯಕ್ಷ ಸ್ಥಾನಕ್ಕೆ 2 ವರ್ಷ. ಹುಬ್ಬಳ್ಳಿಯಲ್ಲಿ 2004ರಿಂದ ಇವತ್ತಿನ ಮಟ್ಟ 6 ಅಧ್ಯಕ್ಷರು ಚೇಂಜ್ ಮಾಡಿದ್ದೀನಿ ನಾನು. ಒಬ್ಬರೇ ಇರ್ತಿದ್ರು. ಅವರು 50 ವರ್ಷ 60 ವರ್ಷ 70 ವರ್ಷ 80 ವರ್ಷ ಆದ್ರೂ ಅವರೇ ಅಧ್ಯಕ್ಷ. ಅದಕ್ಕೆ ಏನ್ ಮಾಡಿದ್ರಿ, 2 ವರ್ಷ ಅವಧಿ ಕೊಡೋದು, 2 ವರ್ಷಕ್ಕೆ ಅವ್ರ ನಿರ್ಗಮನ. ನೀವೇನು ಕೂಡಿದಿರಿ ಇವತ್ತು ಇನ್ನೂ ಹರಿಹರ ಮತ್ತು ದಾವಣಗೆರೆ ಸಿಟಿಯಿಂದ ಇನ್ನೂ ಹೆಚ್ಚಿನ ಸಂಖ್ಯೆ ಬರಬೇಕಾಗಿತ್ತು. ಇವತ್ತೇನು ಭಿನ್ನಾಭಿಪ್ರಾಯ ಇತ್ತು, ನಾವು ಬರ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಹೋಗಂಗಿಲ್ಲ ಅನ್ನೋದು ಇತ್ತು. ಇವತ್ತು ಒಳ್ಳೆಯ ಮೆಸೇಜ್ ಹೋಗ್ತದೆ. ಇವತ್ತು ಎಲ್ಲ ಪ್ರತಿಯೊಂದು ಮನೆಯಾಗೂ ವಾಟ್ಸಪ್ ಇದೆ, ಆ ಮೆಸೇಜ್ ಹೋಗ್ತದೆ. ಇಲ್ಲ ರೀ, ಎಲ್ಲರೂ ಅಧ್ಯಕ್ಷರು ಮಾತೇಶ್ವರಾದರು, ತಿಲಕರು ಪ್ರಧಾನ ಕಾರ್ಯದರ್ಶಿ ಆದರು, ವಿವಿಧ ನಮ್ಮ ಪದಾಧಿಕಾರಿಗಳಾದ್ರು ಅಂತೇಳಿ ಒಂದು ಲಿಸ್ಟ್ ಆಗ್ತದಂದ್ರೆ ಅದು ಮತ್ತೆಲ್ಲರೂ ಸಂತೋಷದಿಂದ ನೆಕ್ಸ್ಟ್ ಮೀಟಿಂಗ್ನಾಗ ನೋಡ್ರಿ, ಇದು ಕೂಡ್ಲಿಕ್ಕೆ ಜಾಗ ಇರಂಗಿಲ್ಲ. ಇಲ್ಲಿ ನಿಮ್ಗೆ ಕೂಡ್ಲಿಕ್ಕೆ ಜಾಗ ಇರಂಗಿಲ್ಲ. ಇದು ನಾ ಹೇಳ್ತಾ ಇಲ್ಲ, ಆ ದೇವಿ ನೋಡ್ತಾ ಇದ್ದಾಳೆ, ಆ ಭಗವಾನ್ ಶ್ರೀ ಸೂರ್ಯನಾರಾಯಣ ನೋಡ್ತಾ ಇದ್ದಾಳೆ. ನಿಮ್ಗೆ ಕೂಡ್ಲಿಕ್ಕೆ ಜಾಗ ಇರಂಗಿಲ್ಲ. ಕೆಳಗೂ ಕೂಡ್ತೀರಿ, ಮೇಲೂ ಕೂಡ ಅಂತ ಒಂದು ಸಂದರ್ಭ ಬರ್ತದೆ ನೆಕ್ಸ್ಟ್ ಮೀಟಿಂಗ್ನಲ್ಲಿ. ಈಗ ಸುರೇಶ್ ಗಂಗಾಳ್ಕರ್ ಅವ್ರು ಹೇಳ್ದಂಗೆ 1 ತಿಂಗಳಕ್ಕಾಗಲಿ 2 ತಿಂಗಳಕ್ಕಾಗಲಿ 3 ತಿಂಗಳಕ್ಕೊಮ್ಮೆ ಸರ್ವೇ ಸಾಧಾರಣ ಸಭೆಯನ್ನು ಕರೆದು ಎಲ್ಲರೂ ಅಭಿಪ್ರಾಯ ತಗೊಂಡು ಮತ್ತು ಮನೆಗೆ ಹೋಗ್ರಿ, ಹೊರಗಡೆ ಎಬ್ಬಿಸ್ರಿ. ಇವತ್ತೇನು ನಿಂತ ಕೆಲಸಗಳನ್ನು ಪೂರ್ಣ ಮಾಡ್ರಿ. ಆದಷ್ಟು ಬೇಗ ನಾವು ಮನೆ ಬಂದಾಗ ಹೇಳಿದ್ವಿ ಲಾಸ್ಟ್ ಮಂತ್, ಆದಷ್ಟು ಬೇಗ ಈ ಕಾರ್ಯಕ್ರಮವನ್ನು ಇದೊಂದು ಕಟ್ಟಡವನ್ನು ಪೂರ್ಣಗೊಳಿಸಿ ಮೊದಲ ಒಂದು ಸಾರ್ವಜನಿಕ ನಮ್ಮ ಸಮಾಜಕ್ಕೆ ಅರ್ಪಣೆ ಮಾಡ್ರಿ. ನಂತರ ಏನಾಯ್ತಲ್ಲ ನೀವು ನಮ್ಮ ಸಮಾವೇಶಕ್ಕೆ ಒಂದು ಅಣಿಯಾಡಲು ಮತ್ತು ಆರ್ ಕೆ ಸಿದ್ದರಾಮಣ್ಣ ಅವರು ಈಗ ರಾಜ್ಯ ಪ್ರಕೋಷ್ಠಿಯ ಸಹಸಂಚಾಲಕರಾಗಿದ್ದಾರೆ. ನಾವು ಮೊನ್ನೆ ಮಾತಾಡ್ತಾ ಇದ್ದೆ ಅವ್ರಿಗೆ, ನನಗೆ ಇವತ್ತು ಕರೆದಿದ್ದೀವಿ ಅವ್ರಿಗೆ. ಅವ್ರು ಸಂಚಾಲಕರಾಗಿದ್ದಾರೆ, ಇವ್ರು ನಮ್ಮ ಸಹ ಸಂಚಾಲಕರಾಗಿದ್ದಾರೆ. 30 ತಾರೀಕು ಮಟ್ಟ ನಮ್ಗೆ ಟೈಮ್ ಇಲ್ಲಪ್ಪ, ನಾನು ಮುಂದೆ ಬರ್ತೀನಿ ಅಂತ ಹೇಳಿದ್ದಾರೆ. 30 ತಾರೀಕು ನಂತರ ಅವ್ರು ಟೈಮ್ ಕೊಡ್ತಾ ಇದ್ದಾರೆ ನಮಗೆ. ನಾವು ಕೂಡ್ತಾ ಇದ್ದೀವಿ, ನಮ್ಮ ರಾಜ್ಯ ಕಮಿಟಿಯವರು ಮತ್ತು ಕೆಲವೊಬ್ರು ಹಿರಿಯರಿಗೂ ಕರ್ಕೊಂಡು ಹೋಗಿ ಅವ್ರಿಗೆ ಭೇಟಿ ಆಗ್ತೀವಿ. ಭೇಟಿಯಾಗಿ ಅವ್ರ ಸಲಹೆ ಸೂಚನೆ ಮೇರೆಗೆ ನಮ್ಮ 4 ಕಣ್ಣುಗಳು, ಒಂದು ಆರ್ ಕೆ ಸಿದ್ದರಾಮಣ್ಣ ಅವರು, ಒಂದು ಹರಿಹರ ವಕೀಲರು, ಮತ್ತೊಂದು ಎಂ ಬಿ ಕಲಾಲ್ ಅವರು, ವಿವಿಧ ರೀತಿಯಾಗಿ ನಮ್ಮ ಸಮಾಜದ ಹಿರಿಯರಿದ್ದಾರೆ. ಅವರ ಒಂದು ಸಲಹೆ ಸೂಚನೆ ಮೇರೆಗೆ ನಾವು ರಾಜ್ಯ ಕಮಿಟಿಯನ್ನು ಕೊಂಡೊಯ್ತಾ ಇದ್ದೀವಿ. ಅವರ ಒಂದು ಮಾರ್ಗದರ್ಶನದಲ್ಲಿ ನಮಗೆ ಒಂದು ಅವಕಾಶ ಸಿಗ್ತಾ ಇದೆ. ಒಬ್ಬರು ಹಿರಿಯರು
ರಾಜ್ಯ ಕಮಿಟಿಗೆ 2 ಎಕರೆ ಜಾಗ ಕೊಡ್ತೀನಿ ಅಂತೇಳಿ ಒಂದು ಕಾಲೇಜ್ ಮಾಡ್ಬೇಕಂತಿದೆ, ITI ಕಾಲೇಜ್ ಮತ್ತು ಡಿಪ್ಲೊಮಾ ಕಾಲೇಜ್. ನಮ್ಮ ಹಿರಿಯರು ಕೃಷ್ಣಾಜಿರಾವ್ ಅವ್ರು ಮಾತಾಡಿಲ್ಲ, ಅವ್ರ ಹೆಸರು ನಾವು ಎಲ್ಲೂ ಬಹಿರಂಗ ಮಾಡಂಗಿಲ್ಲ. ಯಾಕಂತ ಹೇಳಿದ್ರೆ ಅವ್ರು ಕೊಡಿಸೋವರೆಗೂ ನಾವು ಹೇಳಂಗಿಲ್ಲ. ಕೊಡಿಸಿದ ನಂತರ ಅವ್ರ ಹೆಸರನ್ನು ಬಹಿರಂಗ ಹಾಕಿದೆ ಪ್ರತಿ ಊರಿನಲ್ಲಿನೂ ಅವ್ರಿಗೆ ಸನ್ಮಾನ ಮಾಡೋದು, ಪ್ರತಿ ಊರಿನಲ್ಲಿ ಅವ್ರಿಗೆ ಸನ್ಮಾನ ಮಾಡೋದು. ಅವ್ರ ಕುಟುಂಬದ ಸದಸ್ಯರ ಮನೆಗೆ ಅವ್ರ ಮನೆ ಮಟ್ಟ ಅವ್ರಿಗೆ ನಾವು ಒಂದು ಸನ್ಮಾನ ಮಾಡಿರೋದು. ಇವತ್ತು ರಾಜ್ಯ ಕಮಿಟಿ ಮತ್ತು ಇವತ್ತು ನಾವು ಯಾಕೆ ದಾವಣಗೆರೆಯಲ್ಲಿ ಇದ್ದಂತ ಭಿನ್ನಾಭಿಪ್ರಾಯ ಒಂದು ಮಾಡ್ಲಿಕ್ಕೆ ಯಾಕೆ ಪ್ರಯತ್ನ ಮಾಡಿದ್ವಿ, ಸುರೇಶ್ ಗಂಗಾಳಕರ್ ಅವರು, ನಾವು ಎಸಿ ಅವರು ಎಲ್ಲರೂ ಯಾಕೆ ಮಾಡಿದ್ವಿ, ಹಿರಿಯರು ನಮ್ಮ ನಾಗರಾಜ್ ಅವರು, ಮಾಲ್ತೇಜ್ ಅವರು, ಕೃಷ್ಣಾಜನ ಅವರು ಯಾಕೆ ಪ್ರಯತ್ನ ಪಡ್ತಾ ಇದ್ವಿ ಅಂತ ಹೇಳಿದ್ರೆ, ಇದು ಭಿನ್ನಾಭಿಪ್ರಾಯಗಳು ಇಟ್ಟುಕೊಂಡು ನಾವು ಯಾರಿಗೆ ಸಮಾವೇಶ ಮಾಡಿದ್ವಿ, ಇದು ಚೌಟ್ರಿಯನ್ನು ನಾವು ಉದ್ಘಾಟನೆ ಮಾಡ್ಲಿಕ್ಕೆ ಹೋದ್ವಿ ಅಂತ ಹೇಳಿದ್ರೆ ಅದು ಅಸಾಧ್ಯ ಇತ್ತು. ಆದ ಕಾರಣದಿಂದ ನಾವು ಇದು ಭಿನ್ನಾಭಿಪ್ರಾಯವನ್ನು ಬದಿಗಿಟ್ಟು ಈ ಕೆಲಸವನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಅದು ಸಕ್ಸಸ್ ಆಗಿದೆ. ಆ ದೇವಾನ ದೇವತೆಗಳಿಂದ ಆಶೀರ್ವಾದದಿಂದ ಅವ್ರದ್ದು ಒಂದು ನಮ್ಮ ಸಮಾಜದ ಮೇಲೆ ಆಶೀರ್ವಾದ ಇದೆ. ನಿಮ್ಮನ್ನು ಕೇಳಿದ್ರೆ ನೀವು ವರ್ಗ ಮಾಡಿ ನಾವು ಬೇಡ ನಂಗಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು 5,000 ಕೊಡೋರು ಒಂದು ಕೆಲಸ ಮಾಡ್ರಿ, ನಾವು ಒಂದು ಮನೆ ಒಂದು ವಾರ ವರ್ಷ ಒಂದು ಡಬ್ಬಿ ಮಾಡಿದ್ವಿ, ಒಂದು ಗಲ್ಲೆ ಮಾಡಿದ್ವಿ, ಪ್ರತಿಯೊಂದು ಮನೆಗೆ ಕೊಟ್ಟಿದ್ವಿ. ಸುರೇಶ್ ಪ್ರತಿಯೊಂದು ಮನೆಗೆ ಕೊಟ್ಟಿದ್ವಿ. ನಿಮ್ಮಿಂದ 10 ರೂಪಾಯಿ ಆಗಲಿ, 20 ರೂಪಾಯಿ ಆಗಲಿ, 100 ರೂಪಾಯಿ ಆಗಲಿ, 50 ರೂಪಾಯಿ ಆಗಲಿ, ಎಷ್ಟು ನಿಮ್ಮ ಕಡೆಯಿಂದ ಸಾಧ್ಯ ಆಗಿದ್ದು ಯಾವಾಗ ಹೋಗ್ತಲ್ಲ